ರಾಜಧಾನಿ ಬೆಂಗಳೂರಲ್ಲಿ ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಪೊಲೀಸರ ವೇಷ ಧರಿಸಿ ದರೋಡೆ ಮಾಡಿರುವಂತ ಕೇಸ್ ಇದೆ. ನಾವೇ ಪೊಲೀಸರು ಅಂತ ಮನೆಗೆ ನುಗ್ಗಿ ದರೋಡೆ ಮಾಡಿದ್ದಾರೆ. ಪೊಲೀಸ್ ಸಮವಸ್ತ್ರದ ಸಹಿತ ಯೂನಿಫಾರ್ಮ್ ಹಾಕೊಂಡು ಮನೆಗೆ ನುಗ್ಗಿ ದರೋಡೆ ಮಾಡಿರೋದು. ಬೆಂಗಳೂರಿನ BL ಬಡಾವಣೆಯ ಹೊಂಬಾಳೆಗೌಡ ಎಂಬವರ ಮನೆಯಲ್ಲಿ ದರೋಡೆ ಮಾಡಿರೋದು. 53 ವರ್ಷದ ಹೊಂಬಾಳೆಗೌಡ, ಅವರ ಪತ್ನಿ ಮಂಗಳಮ್ಮ ಮತ್ತು 2.5 ವರ್ಷದ ಮಗು ಇತ್ತು ಮನೆಯಲ್ಲಿ. ಸಬ್ ಇನ್ಸ್ಪೆಕ್ಟರ್ ರೀತಿಯಲ್ಲಿ ಸಮವಸ್ತ್ರ ಧರಿಸಿಕೊಂಡು ಯೂನಿಫಾರ್ಮ್ ಹಾಕೊಂಡು, ಇನ್ನೊಬ್ಬ ಕ್ರೈಮ್ PC ರೀತಿಯಲ್ಲಿ ಯೂನಿಫಾರ್ಮ್ ಹಾಕೊಂಡು ಮನೆಗೆ ನುಗ್ಗಿದ್ದಾರೆ. ಗನ್ ತೋರಿಸಿ, ಚಾಕು ತೋರಿಸಿ ದರೋಡೆ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಸುಮಾರು 20 ಲಕ್ಷ ಹಣ, ಅರ್ಧ ಕೆಜಿಯಷ್ಟು ಚಿನ್ನ ಲೂಟಿ ಮಾಡಿಕೊಂಡು ಪರಾರಿಯಾಗಿದೆ. ಇನ್ನು ಮೊಬೈಲ್ಗಳನ್ನು ಕೂಡ ಕಸಿದುಕೊಂಡಿದ್ದಾರೆ. ಮಾಂಗಲ್ಯವೊಂದನ್ನು ಬಿಟ್ಟು ಮನೆಯಲ್ಲಿದ್ದಂಥ ಎಲ್ಲ ಅಮೂಲ್ಯ ವಸ್ತುಗಳನ್ನು ಕದ್ದು ಪರಾರಿಯಾಗಿರೋದು, ದರೋಡೆ ಮಾಡಿ ಪರಾರಿಯಾಗಿರೋದು. ಇನ್ನು ಎಷ್ಟು ವ್ಯವಸ್ಥಿತವಾಗಿ ದರೋಡೆ ಮಾಡಿದ್ದಾರೆ ಅಂತಂದ್ರೆ, ಮನೆಯಲ್ಲಿದ್ದಂಥ CCTVಯ DVR ಅನ್ನು ಕೂಡ ಕಳೆದುಕೊಂಡು ಹೋಗಿದ್ದಾರೆ. ಅಂದ್ರೆ ಸಾಕ್ಷ್ಯ ಸಿಗಬಾರದು ಅನ್ನೋ ಕಾರಣಕ್ಕಾಗಿ DVR ಸಮೇತ, CCTVಯ DVR ಸಮೇತ ಬಿಚ್ಕೊಂಡು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆಘಾತಕಾರಿ ಅಂತಂದ್ರೆ, ಪೊಲೀಸ್ ಸಮವಸ್ತ್ರದಲ್ಲಿ ಬಂದಿರೋದು, ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ನಾವು ಪೊಲೀಸರು ಅಂತ ಮನೆಗೆ ನುಗ್ಗಿ, ಡಬಲ್ ಸ್ಟಾರ್ ಸಬ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಒಬ್ಬಂದು, ಇನ್ನೊಬ್ಬ ಕ್ರೈಮ್ PC ರೀತಿಯಲ್ಲಿ ಮನೆಗೆ ನುಗ್ಗಿದ್ದಾರೆ. ಹೆದರಿಸಿದ್ದಾರೆ, ಬೆದರಿಸಿದ್ದಾರೆ, ಗನ್ ತೋರಿಸಿದ್ದಾರೆ, ಚಾಕು ತೋರಿಸಿದ್ದಾರೆ. ಮನೆಯಲ್ಲಿದ್ದಂಥ ಸುಮಾರು 20 ಲಕ್ಷದಷ್ಟು ಹಣ, ಅರ್ಧ ಕೆಜಿಯಷ್ಟು ಚಿನ್ನ, ಇದನ್ನೆಲ್ಲ ಕದ್ದು ಪರಾರಿಯಾಗಿದ್ದಾರೆ. BL ಅಲ್ಲಿ ನಡೆದಿರುವಂಥ ಘಟನೆ, ಬೆಂಗಳೂರಿನ BL ಲೇಔಟ್ ಅಲ್ಲಿ ನಡೆದಿರುವಂಥ ಘಟನೆ ಇದು. ಹೊಂಬಾಳೆಗೌಡ ಎಂಬವರ ಮನೆಯಲ್ಲಿ. ಇನ್ನು ಮಹಾಶಿವರಾತ್ರಿ ಎಂದೇ ಕೈಚಳಕ ತೋರಿಸಿದ್ದಾರೆ ಕಳ್ಳರು. ದೇವರನ್ನ ನೆನೆದು ಜಾಗರಣೆಗೆ ಹೋದಂತ ಕುಟುಂಬ ವಾಪಸ್ ಮನೆಗೆ ಬಂದು ನೋಡಿದಾಗ ಕಳ್ಳತನ ಆಗಿರೋದು ಗೊತ್ತಾಗಿದೆ. ಶಿವರಾತ್ರಿ ಜಾಗರಣೆಗೆ ಹೋಗಿದ್ದಾಗ ಮನೆಗೆ ಕದೀಮರು ಕನ್ನ ಹಾಕಿರು. ಚಿನ್ನ, ಬೆಳ್ಳಿ, ಆಭರಣ ಸೇರಿ ಬರೋಬ್ಬರಿ 1 ಲಕ್ಷ ನಗದು ಕಳ್ಳತನ ಆಗಿದೆ. ಬೆಂಗಳೂರು RR ನಗರದಲ್ಲಿ ನಡೆದಿರುವಂತ ಘಟನೆ. ಶಿವರಾತ್ರಿಯ ಸಂದರ್ಭ 3:40 ಹೊತ್ತಿಗೆ ನಡೆದಿರುವಂತ ಘಟನೆ ಇದು. ಮಂಜುನಾಥ್ ಎಂಬುವರ ಮನೆಯಲ್ಲಿ. ಆಗ ನಾವು ಹೇಳಿದ್ದು BL, ಇದು RR ನಗರ, ಅಲ್ಲಿ ದರೋಡೆ, ಇಲ್ಲಿ ಕಳ್ಳತನ. CCTV ಕ್ಯಾಮೆರಾಗೆ ಬಟ್ಟೆ ಕಟ್ಟಿ ಕಳ್ಳತನ ಮಾಡಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲ ಅನ್ನೋದನ್ನ ಗಮನಿಸಿ, ಅಂದ್ರೆ ಶಿವರಾತ್ರಿ ಜಾಗರಣೆಗೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋದನ್ನು ಗಮನಿಸಿ ಕಳ್ಳತನ ಮಾಡಿರೋದು. ಕಳ್ಳರ ಮುಖಚಹರೆ CCTVಯಲ್ಲಿ ಸರಿಯಾಗಿದೆ. ಕೆಲ CCTVಗಳಿಗೆ ಬಟ್ಟೆ ಕಟ್ಟಿದ್ದಾರೆ. ಮನೆಯ ಬಾಗಿಲನ್ನ ಕಬ್ಬಿಣದ ಸಲಾಕೆಯಿಂದ ಮೀಟಿ ಮನೆಗೆ ನುಗ್ಗಿ ಮನೆಯಲ್ಲಿದ್ದಂಥ ವಸ್ತುಗಳನ್ನು ಕದ್ದು ಪರಾರಿಯಾಗಿರೋದು RR ನಗರ, ರಾಜರಾಜೇಶ್ವರಿ ನಗರ. BL ಆಗಿರೋದು ಪೊಲೀಸ್ ಸಮವಸ್ತ್ರ ಧರಿಸಿ ಮನೆಗೆ ನುಗ್ಗಿ ದರೋಡೆ. ಶಿವರಾತ್ರಿ ಹಬ್ಬಕ್ಕೆ ಅವ್ರ ಸಿಸ್ಟರ್ ಮನೆಗೆ ಹೋಗಿದ್ರು ಅವರು. 3:45ಗೆ ತೆಪ್ಟು ಕಳ್ಳ ಒಳಗೆ ನುಗ್ಗಿ ಸುಮಾರು ಒಂದು 5 ರಿಂದ 6 ಲಕ್ಷ ಬೆಳ್ಳಿ ಐಟಮು, ಗೋಲ್ಡ್ ಐಟಮ್ನ ಕತ್ಕೊಂಡು ಹೋಗಿದ್ದಾನೆ. ಎಷ್ಟು ವರ್ತು? ಒಂದು 5 ರಿಂದ 6 ಲಕ್ಷ ಆಗುತ್ತೆ. 3:45ಗೆ CCTV ರೆಕಾರ್ಡ್ ಆಗಿದೆ. ಇಬ್ಬರು ಕಳ್ಳರು ಒಳ ನುಗ್ಗಿದ್ದಾರೆ. ಡೋರ್ ಹೊಡೆದಿದ್ದಾರೆ. ಒಳಗಡೆ ಅಲ್ಮೇರ ಮತ್ತು ಎಲ್ಲನೂ ಹೊಡೆದು ಕ್ಯಾಶ್ ಎತ್ಕೊಂಡು 1 ಲಕ್ಷ ಚಿಲ್ಲರೆ ಕ್ಯಾಶ್ ಇತ್ತು. ದೇವ್ರ ಮನೆ ಮತ್ತು ಬೇರೆದೆಲ್ಲ ಬೆಳ್ಳಿ ಸಾಮಾನುಗಳಿದ್ದು ಅವು ಎತ್ಕೊಂಡಿದ್ದಾರೆ. ಮತ್ತು ಜ್ಯುವೆಲರಿ ಇತ್ತು, ಸ್ವಲ್ಪ ಗೋಲ್ಡು, ರಿಂಗು ಅವೆಲ್ಲ ಎತ್ಕೊಂಡು ಹೋಗಿದ್ದು. ಈಗ ತ್ವರಿತಗತಿ ಕೆಲಸ ಮಾಡ್ತಾಯಿದ್ದಾರೆ ಪೊಲೀಸ್ನವರು. ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಈಗ ಬೇಗ ಕಳ್ಳನ ಹಿಡಿದು ರಿಕವರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿರೋರೇ ಮಾಡಿದ್ದಾರೆ? ಇಲ್ಲ ಸರ್, ಯಾರ ಮೇಲೆ ಅನುಮಾನ ಇಲ್ಲ. ಅವ್ರು ಹೇಳೋ ಪ್ರಕಾರ ಯಾರು ಎಕ್ಸ್ಪರ್ಟ್ ಕಳ್ಳನೆ ಮಾಡಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಡೋರ್ ಮೀಟಿದ್ದಾನೆ, ರಾಡ್ ಬೀಗ ಹೊಡೆದು. ಬೆಂಗಳೂರಿನಲ್ಲಿ ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಹೋಗಿದ್ದ ಸಂದರ್ಭದಲ್ಲಿ ಒಂದು ಮನೆಯನ್ನು ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಸದ್ಯಕ್ಕೆ ನಾನಿದೀಗ ಘಟನಾ ಸ್ಥಳದಲ್ಲಿದ್ದೇನೆ. ನೋಡ್ತಾ ಇರ್ಬೋದು, ಇದು RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬನಶಂಕರಿ 5th ಸ್ಟೇಜು. ಇಲ್ಲಿ ಕಳೆದ ರಾತ್ರಿ ಏನು ಮಂಜುನಾಥ್ ಎಂಬುವಂಥವರ ಮನೆ ಇದು. ಈ ಮನೆಯಲ್ಲಿ ಕಳೆದ ರಾತ್ರಿ ಏನು ಇಬ್ಬರು ಕದೀಮರು ಮನೆಗೆ ನುಗ್ಗಿ ಡೋರನ್ನು ಮೀಟಿ ನಂತರ ಡೋರನ್ನು ಮುರಿದು ನಂತರ ಒಳ ಹೋಗಿ ಸುಮಾರು 6 ಲಕ್ಷದ ಏನೊಂದು ಚಿನ್ನಾಭರಣ ಜೊತೆಗೆ ಬೆಳ್ಳಿ ಆಭರಣ ಏನಿತ್ತು ಇಷ್ಟು
ಅದೃಷ್ಟವನ್ನು ಈಗ ಕಳ್ಳತನ ಮಾಡ್ಕೊಂಡು ಹೋಗಿರುವಂಥದ್ದು. ಮನೆಯಲ್ಲಿ CCTV ಕೂಡ ಅಳವಡಿಸಿದ್ದಾರೆ. ಸುಮಾರು ರಾತ್ರಿ 3:40 ಸುಮಾರಿಗೆ ಈ ಒಂದು ಘಟನೆ ನಡೆದಿರೋ ಕುರಿತು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಶಿವರಾತ್ರಿ ಹಬ್ಬ ಇದ್ದ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಕೂಡ ಬೇರೆ ನೆಂಟರ ಮನೆಗೆ ಹೋಗಿದ್ದರು. ಇದೇ ಸಮಯವನ್ನು ನೋಡ್ಕೊಂಡಿರುವಂತಹ ಇಬ್ಬರು ಕದೀಮರು ಈ ಒಂದು ಕೃತ್ಯವನ್ನು ಎಸಗಿರುವಂಥದ್ದು ನೋಡ್ತಾ ಇರ್ಬೋದು. ಆ ಒಂದು CCTV ಏನು ನೋಡ್ತಾ ಇದ್ದೀರಾ, ಈ ಒಂದು CCTVಯಲ್ಲಿ ಈಗಾಗಲೇ ಆ ಒಂದು ಆರೋಪಿಗಳು ಕೃತ್ಯ ಈಗಾಗಲೇ ಬಯಲಾಗಿರುವಂಥದ್ದು. ಮೊದಲಿಗೆ ಒಬ್ಬ ಕಳ್ಳ ಎಂಟ್ರಿ ಆಗ್ತಾನೆ, ನಂತರ ಆ ಎಂಟ್ರಿ ಆದ ಸಂದರ್ಭದಲ್ಲಿ ಆತ CCTV ನೋಡಿ ನಂತರ ವಾಪಸ್ ಹೋಗ್ತಾನೆ. ಅದಾದ ಬಳಿಕ ಮತ್ತೆ ಏನು ಹಿಂಬದಿಯಿಂದ ಬಂದು ಆ CCTVಗೆ ಒಂದು ಬಟ್ಟೆಯನ್ನು ಹಾಕಿ ನಂತರ ಅವರ ಮುಖವನ್ನು ಕಾಣದ ರೀತಿಯಲ್ಲಿ ಈ ಒಂದು ಕೃತ್ಯವನ್ನು ಎಸಗಿ ಪರಾರಿಯಾಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಘಟನಾ ಸ್ಥಳಕ್ಕೆ RR ನಗರ ಪೊಲೀಸರು ಈಗಾಗಲೇ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಒಂದು ಏನು ಕಳ್ಳತನದ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರುವಂಥದ್ದು. ಕಳ್ಳತನದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.